ಅನ್ನುವಂಥದ್ದು. ಇದಕ್ಕಿಂತಲೂ ಹೆಚ್ಚು ಇವತ್ತು ಚೈನಾನು ಇದೇ ಆಯಿಲ್ ಖರ್ಗ್ ದ್ವೀಪದಲ್ಲಿ ನಿಂತುಬಿಟ್ಟದೆ ಇವತ್ತು. ಯಾಕಂದ್ರೆ ಇದರ 90% ಆಯಿಲ್ ಎಲ್ಲಿದೆಲ್ಲ ಹೋಗೋದು ಚೈನಾಗೆ. ಹೀಗಾಗಿ ಚೈನಾ ಇವತ್ತು ಇರಾನಿಂದ ನಿಂತಿದ್ರೆ ಈ ಖರ್ಗ್ ಐಲ್ಯಾಂಡ್ ಅಂದ್ರೆ ಇದು ಅಂದುಕೊಂಡಷ್ಟು ಸುಲಭಿಲ್ಲ. ಅಮೇರಿಕಾಗೂ ಸುಲಭಿಲ್ಲ. ಅಮೇರಿಕಾದಲ್ಲಂತೂ ವೆಲ್ ಟೆಕ್ನಿಕಲಿ ಡೆವಲಪ್ಡ್, ಬಹಳಷ್ಟು ಬೆಳೆದುಬಿಟ್ಟಿದ್ದಾರೆ ಟೆಕ್ನಿಕಲಿ, ಅದರಲ್ಲೂ ಏನು ಸಂಶಯ ಇಲ್ಲ. ಪ್ಯಾರಾಶೂಟ್ ಮೂಲಕ ಇರ್ಬೋದು, ಮತ್ತೊಂದು ಮೂಲಕ ಇರ್ಬೋದು, ಅತ್ಯಂತ ತಜ್ಞ ಸೈನಿಕರಲ್ಲಿದ್ದಾರೆ. ಜಪಾನದಂಥ ಸೈನಿಕರು ಕರೆಸ್ಕೊಂಡಿದ್ದಾರೆ. ನೀರಲ್ಲಿ ಯಾವ ರೀತಿಯಾಗಿ ದಾಳಿ ಮಾಡ್ಬೋದು ಅಂತೇಳಿ, ಭೂಮಿ ಮೇಲಿಂದ ಯಾವ ರೀತಿ ಮಾಡ್ಬೋದು. ಈಗ 10,000 ಸೈನಿಕರು ರೆಡಿ ಇದ್ದಾರೆ ಅಂತೇಳಿ. ಅದಕ್ಕೆ ಪ್ರತ್ಯುತ್ತರವಾಗಿ ಇರಾನು ನಿಂತು ಬಿಟ್ಟದ. 10 ಲಕ್ಷ ಸೈನ್ಯವನ್ನು ರೆಡಿ ಮಾಡೋದಲ್ಲ. ಎಲ್ಲ ರೀತಿಯಿಂದ ತಾನು ರೆಡಿ, ಬಂದು ಹೋಗಿಬಿಡಲಿ, ಆಗಿ ಹೋಗಿಬಿಡಲಿ ಅನ್ನುವಂಥದ್ದು. ಸಪೋಸ್ ಏಪ್ರಿಲ್ 6 ಒಳಗೆ ಮಾತುಕತೆ ಮೂಲಕ ಮುಗಿದು ಹೋಗಿಬಿಡ್ತದೆ. ಇಲ್ಲಪ್ಪ ಅಂತಂದ್ರೆ ಖರ್ಗ್ ಐಲ್ಯಾಂಡ್ ಮತ್ತು ಹೊರ್ಮುಜ್ ಸಲುವಾಗಿ 3ನೇ ವಿಶ್ವ ಯುದ್ಧ ಆಗೋದು ಗ್ಯಾರಂಟಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನಿಜವಾಗಿಯೂ ಇದಾದರೆ ವಿಶ್ವಕ್ಕೆ ದೊಡ್ಡ ಹೊಡೆತ.